ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ನಮ್ಮ ಸನಾತನ ಹಿಂದೂ ಧರ್ಮ ಇಡೀ ಜಗತ್ತಿಗೆ ಒಂದು ಮಾದರಿಯ ಧರ್ಮ. ಬಿಕಾಸ್ ಹಿಂದೂ ಧರ್ಮ ಎಂಬುದು ಕೇವಲ ಒಂದು ಆಧ್ಯಾತ್ಮಿಕ ವಿಚಾರವಲ್ಲ, ಬದಲಿಗೆ ಅದು ಮನುಷ್ಯ ಹೇಗೆ ಬದುಕಬೇಕೆಂಬ ಸಾಮಾಜಿಕ ಜೀವನ ಶೈಲಿ. ಹಿಂದೂ ಧರ್ಮದಲ್ಲಿ ದೇವಾಲಯಗಳು, ಮಠ ಮಂದಿರಗಳಿಗೆ ಹೆಚ್ಚು ಪ್ರಾಧಾನ್ಯತೆ. ಏಕೆಂದರೆ ಮನುಷ್ಯನ ಮನಸ್ಸು ಮರಕೋತಿಯ ಆಟ ಆಡುವ ಮಂಗನಂತಾದಾಗ ಆ ಮನಸ್ಸನ್ನು, ಚಿತ್ತವನ್ನು ಗಮ್ಯದೆಡೆಗೆ ಕೇಂದ್ರೀಕೃತಗೊಳಿಸಲು ದೇವಾಲಯಗಳು ಒಂದು ಆಧ್ಯಾತ್ಮಿಕ ಥೆರಪಿಯಂತೆ ಕೆಲಸ ಮಾಡುತ್ತವೆ. ಬೇರೆಲ್ಲೂ ಸಿಗದ ಪ್ರಶಾಂತತೆ ಅಲ್ಲಿ ಸಿಗುತ್ತೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ದೇವಾಲಯಗಳು ಅನ್ನೋ ಒಂದು ಸಿಸ್ಟಮನ್ನು ಮಾಡಿಟ್ಟಿರೋದು. ಕಾಲಕ್ರಮೇಣ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮರೆಯುತ್ತಾ ಪಾಶ್ಚಾತ್ಯ ಅಂಧಾನುಕರಣೆಗೆ ಜೋತು ಬೀಳುತ್ತಿರುವ ಈಗಿನ ಮೋಸ್ಟ್ ಆಫ್ ಆಲ್ ಜನರೇಷನ್ಗೆ ಈ ವಿಚಾರಗಳೆಲ್ಲ ಅಷ್ಟು ಇಷ್ಟವಾಗೋಲ್ಲ ಬಿಡಿ. ಮಜಾ ಏನು ಗೊತ್ತಾ? ನಮ್ಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ನಮ್ಮದೇ ಪೀಳಿಗೆ ಮರೆಯುತ್ತಾ ಹೋಗ್ತಿದ್ರೆ ಭಾಗಶಃ ಪಾಶ್ಚಾತ್ಯ ರಾಷ್ಟ್ರಗಳು ಇಂದು ನಮ್ಮನ್ನು ಅನುಕರಿಸಲು ಪ್ರಾರಂಭಿಸಿವೆ. ಜಗತ್ತಿನ ಎಲ್ಲೆಡೆ ಮಠ ಮಂದಿರಗಳು ತಲೆ ಎತ್ತಿ ರಾರಾಜಿಸುತ್ತಿವೆ. ಸೊ ಯಾರು ಒಪ್ಪಿದ್ರೂ ಯಾರು ಒಪ್ಪದಿದ್ರೂ ಮುಂಬರುವ ದಿನಗಳಲ್ಲಿ ಸನಾತನ ಧರ್ಮ ಇಡೀ ಜಗತ್ತನ್ನು ವ್ಯಾಪಿಸುತ್ತದೆ. ಇನ್ನು ವಿಚಾರಕ್ಕೆ ಬರೋದಾದರೆ, ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಮುದ್ದನಾಯಕನಹಳ್ಳಿಯಲ್ಲಿ ಶಿಥಿಲಾವಸ್ಥೆ ತಲುಪಿದ್ದ ಶ್ರೀ ಚನ್ನಮಲ್ಲಿಕಾರ್ಜುನನ ದೇವಾಲಯವನ್ನು ಊರಿನ ಎಲ್ಲ ಸಮಾನ ಮನಸ್ಕರು ಸೇರಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಹಿಂದೆ ಇದ್ದ ದೇವಾಲಯ ಬಹಳಷ್ಟು ತಗ್ಗಿನ ಪ್ರದೇಶವಾಗಿ ಮಾರ್ಪಟ್ಟು ಪೂಜೆ ಮತ್ತು ಭಜನಾ ಕೈಂಕರ್ಯಗಳಿಗೆ ಬಹಳಷ್ಟು ಕಷ್ಟವಾಗುತ್ತಿತ್ತು. ಹಾಗಾಗಿ ಇಡೀ ದೇವಾಲಯವನ್ನು ಮೂಲೋತ್ಪಾಟನೆ ಮಾಡಿ ನವೀನವಾಗಿ ಸಂಪೂರ್ಣ ಕಲ್ಲಿನ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಅಲ್ಲಿನ ದೇವಾಲಯ ಸಮಿತಿಯ ಸದಸ್ಯರಾದ MP ಮಲ್ಲಿಕಾರ್ಜುನ ಒಡೆಯರ್ ಮತ್ತು ವಿಜಯಕುಮಾರ್ ಅವರು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಮುದ್ದನಾಯಕನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಮುತ್ತಾತನವ್ರ ಕಾಲದಿಂದಲೂ ಇದ್ದಂಥ ಈ ದೇವಸ್ಥಾನ ಎಲ್ಲ ಶಿಥಿಲಗೊಂಡು ಮಳೆ ಬಂದರೆ ನೀರೆಲ್ಲ ದೇವಸ್ಥಾನದೊಳಗೆ ಹೋಗಿ ತುಂಬ ತೊಂದರೆ ಆಗ್ತಾಯಿತ್ತು. ಆಗ ಊರಿನ ಗ್ರಾಮಸ್ಥರು, ನಮ್ಮ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ದಾನಿಗಳನ್ನೆಲ್ಲ ಹಿಡಿದು ಏನೋ ಕೈಯಿಂದ ಆದಷ್ಟು ಯಾರ್ಯಾರ ಕೈಲಿ ಏನೇನಾಗುತ್ತೋ ಅಂತೆಲ್ಲ ಇದು ಮಾಡಿ ಈ ದೇವಸ್ಥಾನನ ಈ ಸ್ಥಿತಿಯಲ್ಲಿ ಮಾಡಿ ಭಾಳ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಸುಮಾರು ಒಂದು ಎರಡೂವರೆ ವರ್ಷದಿಂದ ಇದು ಜೀರ್ಣೋದ್ಧಾರ ಪ್ರಾರಂಭ ಆಯಿತು. ಈಗ ಈ ಸಮಯಕ್ಕೆ ಪೂರ್ಣಗೊಂಡಿದ್ದು ಇವತ್ತು ಕೊನೆಯ ದಿವಸ ಪ್ರತಿಷ್ಠಾಪನೆಗೆ ಊರಿನ ಗಣ್ಯಸ್ಥರು ಎಲ್ಲರೂ ಬಂದಿದ್ದರು, ಹಾಗೂ ದಾನಿಗಳು ಬಂದಿದ್ದರು, ಮತ್ತು MLA ಬಂದಿದ್ದರು. ಈಗ ನಿಸರ್ಗ ನಾರಾಯಣ ಸ್ವಾಮಿ ಮಠಾಧೀಶರು ಬಂದು ಕೋಲಾರ ಜಿಲ್ಲೆ ನಾಗಲಾಪುರ ಶ್ರೀ ತೇಜೇಶ ಶಿವಾಚಾರ್ಯ ಸ್ವಾಮಿಗಳು ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲ ನೆರವೇರಿಸಿ ಹೊರಟರು. ನಾವು ಶ್ರೀ ಬ್ರಹ್ಮರಾಮದೇವಿ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮತ್ತು ಬಸವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ವಿಘ್ನೇಶ್ವರನ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಧ್ವಜಗಂಬ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮತ್ತು ದ್ವಾರಬಾಗಿಲಿರಲಿಲ್ಲ, ದ್ವಾರಬಾಗಿಲನ್ನೇ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಅದಕ್ಕೆ ಏನು ಬೇಕೋ ಸಲಕರಣೆ ಇದು ಮಾಡಿದ್ರು. ಅದರಿಂದ ಇವತ್ತು ಭಾರಿ ವಿಜೃಂಭಣೆಯಿಂದ ಸ್ವಾಮಿ ಕೋಲಾರ ತಾಲೂಕು ನಾಗಲಾಪುರದ ಸ್ವಾಮಿಗಳು ಮಠಾಧೀಶರಾದ ತೇಜೋಲಿಂಗೇಶ್ವರ ಸ್ವಾಮಿಗಳು ಪೂಜಾ ಕ್ರಮ ಚೆನ್ನಾಗಿ ನಡೆಸ್ಕೊಟ್ರು. ಮತ್ತು ಅರ್ಚಕರು ನಮ್ಮ ಎಲ್ಲ ಚೆನ್ನಾಗಿ ಬಂದು ಅವರು ನಮಗೆ ಹತ್ತಿರದವರಾಗಿದ್ದರಿಂದ ಯಾವುದೇ ಒಂದು ತಂಟೆ ತಕರಾರಿಲ್ಲದೇ ಭಾರಿ ಚೆನ್ನಾಗಿ ಪೂಜೆಯನ್ನು ನೆರವೇರಿಸ್ಕೊಟ್ರು. ಅವತ್ತು ಪ್ರತಿಯೊಂದು ಚೆನ್ನಾಗಿ ನಡೀತು. ಮತ್ತು ದಾಸೋಹ ಎಲ್ಲ ಚೆನ್ನಾಗಿ ನಡೀತು. ಜನನೂ ಬಂದಿದ್ದರು. ಸುಮಾರೊಂದು 3 ದಿವಸದಿಂದ 1800-2000 ಜನದವರೆಗೂ ಊಟ ಮಾಡಿದ್ದಾರೆ. ಇನ್ನು ದೇವಾಲಯದ ಕೆಲಸಗಳಲ್ಲಿ ಭಾಗಶಃ ಕೆಲಸಗಳನ್ನು ಅಲ್ಲಿಯ ಯುವಕರೇ ಮಾಡಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಗಳು, ಕೃಷಿಕರು ಮತ್ತು ವಿದ್ಯಾರ್ಥಿಗಳು ಎಲ್ಲ ಸಮಾನ ಮನಸ್ಕರು ಸೇರಿ ದೇವಾಲಯದ ಪೇಂಟಿಂಗ್ ಕೆಲಸ ಮತ್ತು ಇನ್ನಿತರೆ ಪ್ರಮುಖ ಕೆಲಸಗಳನ್ನು ತಾವೇ ಸ್ವಯಂ ಪ್ರೇರಿತವಾಗಿ ಮಾಡಿದ್ದೇವೆ. ಇವು ನಮ್ಮ ತಾತ ಮುತ್ತಾತಂದರು ಪೂಜಿಸಿಕೊಂಡು ನಂಬಿಕೊಂಡು ಬಂದಂತಹ ದೈವಗಳು. ಹಾಗಾಗಿ ಇವುಗಳನ್ನು ಕಾಪಾಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಸಾಫ್ಟ್ವೇರ್ ಉದ್ಯೋಗಿಗಳಾದ MC ಪುನೀತ್ ಒಡೆಯರ್ ಮತ್ತು ಶಿವಶಂಕರ ಆರಾಧ್ಯ ತಿಳಿಸಿದರು. ಸರ್ ಹೌದು, ಈ ದೇವಸ್ಥಾನದ ಬಗ್ಗೆ ನಮ್ಮ ಪೂರ್ವಜರು ಕಟ್ಟಿರೋದು ಇದು. ಸೊ ಅದಾದಮೇಲೆ ನಾವು ಇದನ್ನು ಇನಾಗ್ರೇಷನ್ ಹೊಸ್ದಾಗಿ ಮಾಡಬೇಕು ಅಂತ
ನಮ್ಮ ಹುಡುಗರಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಆಗಿರ್ಬೋದು, ಎಲ್ಲ ಸಹಕಾರದಿಂದ ಇಷ್ಟೊಂದು ಆಯಿತು ಅಂತ ಹೇಳ್ಪಡ್ತೀನಿ. ಈ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಹುಡುಗರ ಸಹಕಾರ, ನಮ್ಮ ಎಲ್ಲ ಅಪ್ಪಂದ್ರ ಬೆಂಬಲಿಗ ಮತ್ತು ನಮ್ಮ ತಾತಂದ್ರ ಆಶೀರ್ವಾದ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಆಗಲಿದ್ರದು. ಸೊ ನೋಡಿ, ಈ ಗ್ರಿಲ್ಸ್ ಇದೆಯಲ್ಲ, ಗ್ರಿಲ್ಸಿಗೆ ಪೇಂಟಿಂಗ್ ಆಗಿರ್ಬೋದು, ಸೊ ಈ ಕಾಂಪೌಂಡ್ಗೆಲ್ಲ ಪೇಂಟಿಂಗ್ಸ್ ಆಗಿರ್ಬೋದು, ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಹಿಡಿದು ಪ್ರತಿಯೊಂದು ಕೆಲಸನೂ ಹುಡುಗರು ನೆರವೇರಿಸ್ಕೊಟ್ಟಿದ್ದಾರೆ. ಮಣ್ಣು ಹಾಕೋದಾಗಲಿ, ಪಾಯ ಕಟ್ಟೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಪೇಂಟಿಂಗ್ಸ್ ಆಗಲಿ, ಏನಿಲ್ಲ ಸ್ವಂತ ಓನ್ ಕಲ್ತಿರೋದೆಲ್ಲ ಹುಡುಗರು ಎಲ್ಲ ಪ್ರಾಕ್ಟಿಕಲಿ, ಬೇಸಿಕಲಿ ವ್ಯವಸಾಯ. ಅವ್ರ ಅಪ್ಪನವರು ತಾತನವರು ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಹುಡುಗರು ಆಟೋಮೆಟಿಕ್ಕಾಗಿ ನೋಡೇ ಕಲ್ತ್ಕೊಂಡ ಮಟ್ಟಕ್ಕೆ ಇದಾಗಿದ್ದಾರೆ ಹುಡುಗರು. ಆ ಥರ ಮಾಡಿದ್ದಾರೆ. ಸರ್ ಎಲ್ಲ ಸ್ಟೂಡೆಂಟ್ಸು, ಎಲ್ಲ ಸೆಕೆಂಡ್ PU ಸ್ಟೂಡೆಂಟ್ಸು, ಎಲ್ಲ 9th 7th ಸ್ಟ್ಯಾಂಡರ್ಡು. ಸೊ ನಾನೊಬ್ಬ ಅದರಲ್ಲಿ ಹಿರೀಕ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಿದ್ದೆ. ಸೊ ಎಲ್ಲ ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು, ಸೊ ಇದೊಂದು ಅದ್ಭುತ ಕಲೆ, ಒಂದು ಪೇಂಟಿಂಗ್ ಮಾಡೋಣ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಸಹಕಾರ ಕೊಟ್ಟರು. ಸೊ ಅದರಿಂದ ಇಷ್ಟು ಅದ್ಭುತವಾಗಿ ಪೇಂಟಿಂಗ್ ಬಂತು. ಸೊ ಎಲ್ಲರೂ ಪ್ರಶಂಸೆ ಕೊಡ್ತಾಯಿದ್ದಾರೆ, ಅದೊಂದು ಖುಷಿ ಇದೆ. ಸೊ ಚೆನ್ನಾಗಿ ಬಂದಿದೆ ದೇವಸ್ಥಾನ. ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡಿದ್ದೀನಿ. ಅದು ಭಾಳ ಅದ್ಧೂರಿಯಾಗಿ ನಡೀತು. ಯಾರು ನೋಡಿದ್ರೆ ಎಲ್ಲ ಖುಷಿಯಿಂದ ಸಂತೋಷವಾಗಿ ಚೆನ್ನಾಗಿದೆ ಅಂತ ಎಲ್ಲ ಇದೆ. ಎಲ್ಲ ಕುಟುಂಬ ವರ್ಗದವರು ಖರ್ಚು ವೆಚ್ಚ ವೆಚ್ಚಿದ್ದಾರೆ. ಈ ದೀಪಾಲಂಕಾರ ಆಗಿರ್ಬೋದು ಎಲ್ಲ ನಮ್ಮದೇ ಸ್ವಂತಕ್ಕೆ ತೊಗೊಂಡ್ಬಂದು, ಸೊ ನಾವೇ ಹುಡುಗರೆಲ್ಲ ದೀಪಾಲಂಕಾರ ಮಾಡಿ, ಸೊ ರೋಡುದ್ದಕ್ಕೂ ಬೀದಿಗಳಿಗೂ ದೀಪಾಲಂಕಾರ ಮಾಡಿ, ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿ, ಎಲ್ಲ ಅಲಂಕಾರ ನಾವೇಗಳು ಮಾಡಿರೋದು ಹುಡುಗರು ಸೇರಿಕೊಂಡು. ಆತ್ಮೀಯ ಮುದ್ದನಾಯಕನಹಳ್ಳಿ ಯುವಕರೇ, ನೀವೆಲ್ಲ ಒಂದು ಅಮೂಲ್ಯವಾದ ಕೆಲಸ ಮಾಡಿದ್ದೀರಿ. 84 ಲಕ್ಷ ಜೀವರಾಶಿ ದಾಟಿ ಬಂದ ಮೇಲೆ ಸಿಗುವ ಅಪರೂಪದಲ್ಲಿ ಅಪರೂಪ ಜನ್ಮ ಈ ಮಾನವ ಜನ್ಮ. ಈ ಜನ್ಮ ಸಿಕ್ಕಾಗ ಇತಿಹಾಸದಲ್ಲಿ ಉಳಿಯುವಂತಹ ಹೆಜ್ಜೆ ಗುರುತನ್ನು ಮೂಡಿಸಬೇಕು. ಅದು ಮಾನವ ಜನ್ಮಕ್ಕೆ ಸಾರ್ಥಕ. ಸೊ ನೀವೆಲ್ಲ ಒಂದು ಸಾರ್ಥಕ ಕೆಲಸವನ್ನು ಮಾಡಿ ಮುಗಿಸಿದ್ದೀರಿ. ಎಲ್ಲರಿಗೂ ಈ ರೀತಿಯ ಅವಕಾಶ ಅನುಕೂಲ ಸಿಗುವುದಿಲ್ಲ. ನೀವೆಲ್ಲ ಕಾರಣ ಜನ್ಮರು ಎನ್ನುವುದಕ್ಕೆ ಹೆಮ್ಮೆ ಪಡಿ. ಯು ಆರ್ ದ ಬೆಸ್ಟ್ ವಾರಿಯರ್ಸ್ ಆಫ್ ಯುವರ್ ಎಂಟೈರ್ ಫ್ಯಾಮಿಲಿ ಟ್ರೀ. ನೀವೆಲ್ಲ ವೃದ್ಧಾಪ್ಯದಲ್ಲಿ ಒಮ್ಮೆ ನಿಮ್ಮ ಇಡೀ ಬದುಕನ್ನು ತಿರುಗಿ ನೋಡಿದರೆ ಮೊದಲನೆಯದಾಗಿ ಎದ್ದು ಕಾಣೋದು ಇದೇ ಸಾರ್ಥಕ ಕೆಲಸ. ಇದನ್ನು ನೆನಪಿಟ್ಕೊಳ್ಳಿ. ಎನಿವೇ, ನಿಮ್ಮ ಎಲ್ಲರ ಪರಿಶ್ರಮದಿಂದ ದೇವಾಲಯ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದೆ. ಇನ್ನು ಮುಂದೆ ಅದನ್ನು ಜಾಗರೂಕರಾಗಿ ಜವಾಬ್ದಾರಿಯುತವಾಗಿ ಕಾಪಾಡಿಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇನ್ನು ದೇವಾಲಯದ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ 3 ದಿನಗಳು ಅವಿರತವಾಗಿ ಅಡುಗೆ ಶಾಲೆಯಲ್ಲಿ ದುಡಿದು ಎಲ್ಲರ ಹೊಟ್ಟೆ ತುಂಬಿಸಿದ ಗೀತಮ್ಮ, ನೇತ್ರಮ್ಮ, ಪುಟ್ಟಕ್ಕ, ಒಡೆಯರಣ್ಣ ಮತ್ತು ಪಾಕಪ್ರವೀಣರಾದ ಗಂಗಾಧರ್ರವರಿಗೆ ಕೃತಜ್ಞತೆಗಳನ್ನು ಹೇಳಲೇಬೇಕೆಂಬುದು ಭಕ್ತಗಣರ ವಿನಂತಿ. ಇಡೀ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದ ಜವಾಬ್ದಾರಿಯನ್ನು ಮೊದಲಿನಿಂದ ಕೊನೆಯವರೆಗೂ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಟಾರ್ಚ್ ಬ್ಯಾರರ್ನಂತೆ ಮುಂದೆ ನಿಂತು ಕಾರ್ಯವನ್ನು ಸಂಪನ್ನಗೊಳಿಸಿದ ದೇವಾಲಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ MP ಶಶಿಕುಮಾರ್ ರವರಿಗೆ ಮತ್ತು ದೇವಾಲಯದ ಕಟ್ಟಡ ಕಾರ್ಯಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ಅಧ್ಯಕ್ಷರಾದ MP ರವಿಕುಮಾರ್ ಮತ್ತು ದೇವಾಲಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಗ್ರಾಮಸ್ಥರು. ಈ ರೀತಿಯ ಕಾರ್ಯಕ್ರಮಗಳನ್ನು ವರದಿ ಮಾಡಿದಾಗ ನನ್ನ ಹೆಸರು ಹೇಳಿಲ್ಲ ಎಂದು ಬೇಸರ ಮಾಡಿಕೊಳ್ಳೋ ಮಂದಿಯ ಸಂಖ್ಯೆನೇ ಹೆಚ್ಚು. ಆದ್ದರಿಂದ ಹೇಳ್ತಿದ್ದೇನೆ, ದಯವಿಟ್ಟು ನಿಮ್ಮ ಹೆಸರು ಹೇಳಿಲ್ಲವೆಂದು ಯಾರೂ ಬೇಸರಗೊಳ್ಳಬೇಡಿ. ಈ ದೈವ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನಪೂರ್ವಕವಾಗಿ ಶ್ರಮಿಸಿದ ಎಲ್ಲ ಭಕ್ತಗಣಕ್ಕೆ ಮತ್ತು ಮಹಾದಾನಿಗಳಿಗೆ ಕೋಟಿ ಕೋಟಿ ನಮನಗಳು. ನಿಮ್ಮ ಹೆಸರು ಆ ಚನ್ನಮಲ್ಲಿಕಾರ್ಜುನನ ಬಳಿ ಈಗಾಗಲೇ ಸೇರಿದೆ. ಸೊ ನೀವು ಬಯಸಿದ ಸಕಲವನ್ನು ಕೊಟ್ಟು ಎಲ್ಲ ಕನಸುಗಳನ್ನು ಈಡೇರಿಸುತ್ತಾನೆ ಆ ಮಹಾದೇವ. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.